Hello everyone, welcome back to my channel. எல்லாரும் எங்கே உள்ளாரு? I hope நீங்கள் எல்லாம் உஷாருலாருன்ட்டு இன்று நான் ஒரு ஃப்ரூட் கேக் டெக்கரேட் ஆக்குறேன் வீடியோ இது வந்துடுறேன். 13 ಜನವರಿಗೆ ನನ್ನ ಮೋಲ್ರ ಬರ್ಡೇ ಇತ್ತು. ಸೊ ನಾನು ಅದಕ್ಕೆ ಫ್ರೂಟ್ ಕೇಕ್ ಪ್ರಿಪೇರ್ ಹಾಕಿದ್ದೀನಿ. ನಂಗೆ ಸೆಲೆಬ್ರೇಟ್ ಎಂದು ಹಾಕಿಲ್ಲ ನಂಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್. ಬಟ್ ಮಕ್ಕಳಿಗೆ ತಿಳ್ಕೊಸಿ ಆಗುಸಂತ ಅಂತೆಲ್ಲ ಕೇಕ್ ಪ್ರಿಪೇರ್ ಹಾಕಿದ್ದೀನಿ. ಈ ಫ್ರೂಟ್ ಕೇಕ್ ಆಗೋಗು ನಾನು 3 ಟೈಪ್ ಫ್ರೂಟ್ಸ್ ಇಡ್ತಾರೆ. ಆ್ಯಪಲ್, ಪೊಮೊಗ್ರನೇಟ್ പിന്നെ ಪೈನಾಪಲ್ ತೆಲ್ ಕುಕ್ ಹಾಕಿದ್ದೆ ಆ್ಯಡ್ ಹಾಕೋನು, ಶುಗರ್ಲಿ ಕುಕ್ ಹಾಕಿದ್ದೆ ಆ್ಯಡ್ ಹಾಕೋನು. ಆದರೆ ಡೈರೆಕ್ಟ್ ಆ್ಯಡ್ ಹಾಕಿಂಗೆ ಕೈಪೆ ಅವರು ಅದಕ್ಕೈತು ಶುಗರ್ಲಿ ಬಾಯ್ಲ್ ಹಾಕಿತ್ತು ಪೈನಾಪಲ್ ಆ್ಯಡ್ ಹಾಕೋನು. ಈ ಆ್ಯಪಲ್ പിന്നെ ಪೊಮೊಗ್ರನೇಟ್ ಎಲ್ಲ ಫ್ರೆಶ್ ಫ್ರೂಟೇ ಆ್ಯಡ್ ಹಾಕಿಂಗೆ ಆಯ್ತು. ವೆನಿಲಾ ಸ್ಪಾಂಜ್ ಬೆಚ್ಚಿತ್ತು ನಾನು ಈ ಕೇಕ್ರೆ ಹಾಕಿ ಉಂಟುಲ್ಲ. ಸ್ಪಾಂಜ್ ಎಲ್ಲ ಫಸ್ಟಿಗೆ ನಾನು ಪ್ರಿಪೇರ್ ಹಾಕಿದ್ದು ಬೆಚ್ಚಿರೆ. ಕೇಕ್ ಸ್ಪಾಂಜ್ ರೆಸಿಪಿ ನಾನು ಕೂಡ ಶೇರ್ ಹಾಕಿ ಉಂಟಿಲ್ಲ. ಆಲ್ರೆಡಿ ನಾನು ನನ್ನ ಚಾನಲ್ ಕೇಕ್ ಸ್ಪಾಂಜ್ ರೆಸಿಪಿ ಶೇರ್ ಹಾಕಿರೆ. അങ്ങനെ ನಾನು ഇന്നത്തെ ഹദീസും ഞാനിപ്പോൾ ഷെയർ ആക്കുക. ഇന്നത്തെ ഹദീസ് ആയിത്തിക്ക് ഇസ്ലാമിൽ നല്ല കാര്യം ഏതുണ്ട്. നബി സല്ലല്ലാഹു അലൈഹി വസല്ലം തങ്ങളുടെ ഒരാൾ ಬಂತು കേക്കറ് ഇസ്ലാമിൽ നല്ല കാര്യം ഏതുണ്ട്. അപ്പം നബി ചൊല്ലറ് പാവത്തങ്ങൾക്ക് ഫുഡ് കൊടുക്കരുതായിത്തിക്ക് നല്ല കാര്യം. പിന്നെ ഒന്ന് സലാം ചൊല്ലறது മുഅ്മിനായങ്ങ ഒരാൾക്ക് സലാം ചൊല്ലறதுം നല്ല കാര്യമായിത്തിക്കുണ്ട്. ನಾನು ಸೌದಿಲಿ ஒரு 2-3 ಇಯರ್ಸ್ ಇದ್ದೆ. ಅವಡಂಗನ್ಮೆ ಪೆಣ್ಣಿಂಗ ಕಂಡೆಂಗ್ಮೆಯೋ ಎಲ್ಲರೂ ಆರು ಗುರ್ತ ಅಂಟೆಂದುം ಇಲ್ಲ, ಗುರ್ತ ಇಕ್ಕೊನುಂಟೆ ಎಂದುം ಇಲ್ಲ. ಎಲ್ಲರಿಗೂ ಸಲಾಂ ಚೊಂದು ಉಂಟು ಪೋಂಡಾರು. ಮುಸ್ಲಿಂ ಪೆಣ್ಣಿಂಗ ಕಂಡೆಮೆಯೋ ಹಂಗೆ ಸಲಾಂ ಚೊಂದು ಉಂಟೆ ಪೋಂಡಾರು. ಕೊರಿಯಂಗ ಇದ್ರ ಮಹತ್ವ ಗೊಂತಿಲ್ಲ ಆತಂಗ ಕೇಟೆಂಗುಂ ಕೇಕ ತಬಲ ಹಾಕ್ರಾರು. ಕೊರಿಯಂಗ ಇಗ್ನೋರ್ ಹಾಕ್ರಾರು. ಎಂದೇ ಚೊಂದೆಂಗ ಅಂಕ ಸಲಾಮ್ರ ಮಹತ್ವ ಗೊಂತಿಲ್ಲ ಆತ ಸಬಲು ಹಂಗ ಇಗ್ನೋರ್ ಹಾಕ್ರಿ. ಅಂಕದ್ರ ಮಹತ್ವ ಗೊಂತಿದ್ದಂಗೆ ಹಂಗಾದ್ರೆ ಫಾಲೋ ಹಾಕತ್ತಾರು. ಈ ಹದೀಸ್ರ ರೆಫರೆನ್ಸ್ ನಾನು ಈ ವಿಡಿಯೋದ ಲಾಸ್ಟ್ಗೆ ಆ್ಯಡ್ ಹಾಕ್ರೆ. അതേപോലെ ഇവിടെ നോക്കൊരു ഞാനിവിടെ കേക്കും പ്രിപ്പയർ ആക്കി ഉണ്ടില്ല. ഫസ്റ്റിಗೆ ಸ್ಪಾಂಜ್ എടുത്തിട്ട് ഇതേപോലെ സോക്ക് ആക്കിയത് കൊടുത്തുണ്ടില്ല. ನಾನಿದು ಪೈನಾಪಲ್ ಪೇಪರ್ಟು ತಣ್ಣೀರೆ ಯೂಸ್ ಹಾಕಿ ಉಂಟಿಲ್ಲ ಸೋಕ್ ಹಾಕಿ ತಡ್ಕೋಗೈತು. അതേപോലെ ഒരു സൈഡിൽ കണ്ടൻസ് മിൽക്കും ನಾನು ಪ್ರಿಪೇರ್ ಹಾಕಿದ್ದು ಬೆಚ್ಚಿರೆ. ಕಂಡೆನ್ಸ್ ಮಿಲ್ಕ್ ಪ್ರಿಪೇರ್ ಹಾಕ್ರೆ ಹೆಂಗಂಟು ಆಲ್ರೆಡಿ ಇದಕ್ಕೆ ಮುಂದೊಲ್ಲಿ ನಾನು ஒரு வீடியோத்தில் காட்டிறேன். அதேபோலமே எல்லா ஃப்ரூட்ஸும் நான் கட் ஆக்கிட்டு ஒரு பவுல்கிட்ட வச்சிறேன். ஃபஸ்ட்டுக்கு நானோட க்ரீம் வச்சுட்டு ಫಿಲ್ಲಿಂಗ್ ಹಾಕಿದ್ದು ಕೊಡ್ತುಂಟುಲ್ಲ. ಫ್ರೂಟ್ಸ್ರ ಮೇಲೆ ಕಂಡೆನ್ಸ್ ಮಿಲ್ಕ್ ಎಲ್ಲ ಆ್ಯಡ್ ಆಗಿದ್ದು ಕೊಡ್ತೇನೆ. നല്ല ಟೇಸ್ಟ್ ಅವ್ರ ಕೇಕ್. ಯಾರೈತು ಫ್ರೂಟ್ ಕೇಕ್ ಎಲ್ಲ ಹಾಕೊಂಬತ್ತು ಕ್ರಶ್ ಬಂಡಲೆ ಅದು ಬೆಚ್ಚಿತ್ತು ಫೀಲಿಂಗ್ ಹಾಕ್ರಾರು. ನಾನು ಕೂಡ ಫ್ರೆಶ್ ಫ್ರೂಟ್ ಬೆಚ್ಚಿತ್ತು ಫೀಲಿಂಗ್ ಹಾಕೊಂಡುಲ್ಲ. അതേപോലെ ಫಸ್ಟಿಗೆ ನಾನು ವಿಪ್ಪಿಂಗ್ ಕ್ರೀಮ್ ಇಟ್ಟಿತ್ತು ಸೈಡ್ರಮ್ ನಾನು ಲೆವೆಲ್ ಹಾಕಿತ್ತು ಎಡ್ತಾರೆ. ನೆಕ್ಸ್ಟ್ ಇದೇಪಲೆ ಫ್ರೂಟ್ಸ್ ಬೆಚ್ಚಿದ್ದು ಫೀಲಿಂಗ್ಸ್ ಕೊಡ್ತುಂಟುಲ್ಲ. ತಿಳಿ ಯಾರ ಕ್ವಾಂಟಿಟಿಲಿ ಫ್ರೂಟ್ಸ್ ಫೀಲಿಂಗ್ ಹಾಕಿದ್ದು ಕೊಡ್ತುಂಟುಲ್ಲ. അതേപോലെ ഞങ്ങൾ ഫ്രൂട്ട്സ് കട്ടാക്കിയിട്ട് എടുക്കുമ്പോഴത്തേക്കും ಬೆಲೆ ಬೆಲೆ ಚಂಕ್ಸ್ ಇಕ್ಕೋನು. ಬೆಳೆಯೋದು ಮಲ್ಲ ಚೆರಿಯೋದು ಮಲ್ಲ ಅವ್ರು ಮೀಡಿಯಮ್ ಚಂಕ್ಸ್ ಆಯಿತು ಕಟ್ಟಾಕಿದ್ದು ಎಡ್ಕೊನು. ಅಪ್ಪ ಅವ್ರವ್ರ ಫ್ರೂಟ್ ಫ್ಲೇವರ್ ನಂಗೆ ಗೊಂತವರು ಅವ್ರವ್ರ ಬೈಟ್ಲೆ ಡಿಫ್ರೆಂಟ್ ಫ್ಲೇವರ್ಸ್ ಕಿಟ್ಟೊಂಬತ್ತಗೂ നല്ല ಟೇಸ್ಟ್ ಅವರು ಕೇಕ್. ಪುಲಿ ಉಳ್ಳೆ ಪಲ್ತೆ ಫ್ರೂಟ್ಸ್ ಎಲ್ಲ ಇದಕ್ಕೆ ಆ್ಯಡ್ ಹಾಕೋಗ್ತೀರಾ. ನಾನು ಕೂಡ ಪೈನಾಪಲ್ ಯೂಸ್ ಹಾಕಿರೆ. ಅದು ಶುಗರ್ಲಿ ಬಾಯ್ಲ್ ಹಾಕಿತ್ತು ನಾನು ಕೂಡ ಯೂಸ್ ಹಾಕಿರೆ. അതേപോലെ ಡ್ರೈ ಫ್ರೂಟ್ಸುം ನಾನು ಇದಕ್ಕೆ ಆ್ಯಡ್ ಹಾಕಿದ್ದು ಕೊಡ್ತಾರೆ. ನೆಕ್ಸ್ಟ್ ಇದೇಪಲೆ ಕಂಡೆನ್ಸ್ ಮಿಲ್ಕ್ ಇದಕ್ಕೆ ಆ್ಯಡ್ ಹಾಕಿದ್ದು ಕೊಡ್ಕೊನು. ಈ ಕಂಡೆನ್ಸ್ ಮಿಲ್ಕು ಫ್ರೂಟ್ಸ್ പിന്നെ ಕ್ರೀಮ್ ಎಲ್ಲ ಮಿಕ್ಸ್ ಆಗೋದಕ್ಕೂ ನಲ್ಲೊರು ಫ್ರೂಟ್ಸ್ ಎಲ್ಲ ಅಡ್ರೆ ಟೇಸ್ಟ್ಗೆ ಇಟ್ಟರು ಕೇಕ್ നല്ല ಟೇಸ್ಟಿ ಅವರು. ಇದೇಪಲೆ ನಾನು ഒരു 2 ಟೀಸ್ಪೂನ್ ಹತ್ರ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಹಾಕಿದ್ದು ಕೊಡ್ತಾರೆ. ಎಲ್ಲ ಸೈಡ್ಗೂ ಅವರಪ್ಪಲ ಕಂಡೆನ್ಸ್ ಮಿಲ್ಕ್ ನಾನು ಆ್ಯಡ್ ಹಾಕಿದ್ದು ಕೊಡ್ತಾರೆ. അതേപോലെ ನೆಕ್ಸ್ಟ್ ಇದ್ರ ಮೇಲ್ಗೆ ನಾವು ತೆಲೆ ಕ್ರೀಮ್ ಆ್ಯಡ್ ಹಾಕಿತ್ತು ಇದರೆಲ್ಲ ಒಟ್ಟಿಗೆ ಲೆವೆಲ್ ಹಾಕಿದ್ದು ಎಡ್ಕರೆ. ഇതേപോലെ ക്രീം വെച്ചിട്ട് ലെവൽ ആക്കിയിട്ട് എടുത്തെങ്കിൽ അവിടേക്ക് ഫ്രൂട്ട്സ് എല്ലാം നല്ല സെറ്റായിട്ട് കിട്ടും. പർത്തൊന്നും വേണ്ടിയില്ല. നോക്കൊരു ഇതേപോലെ ഫസ്റ്റ് ലെയർ സെറ്റായിട്ട് എന്നെ സെക്കൻഡ് ലെയർക്ക് സ്പോഞ്ച് വെച്ച് കൊടുത്തോണ്ടില്ല. അതേപോലെ ಶುಗರ್ ಸಿರಪ್ വെച്ചിട്ട് ಇದರ വെട്ടാക്കിയിട്ട് എടുക്കുന്നു. ಓವರ್ ಸೋಕಿಂಗ್ ಹಾಕೋತೀರಾ ಎತ್ತರ ಬೇನು ನೋಕಿತ್ತು ಇದು ಸೋಕಿಂಗ್ ಹಾಕಿದ್ದು ಕೊಡ್ಕೊನು. ನೆಕ್ಸ್ಟ್ ನೋಕೋರು ಫೈನಲೈಸಿಂಗ್ ಹಾಕಿ ಉಂಟುಲ್ಲ.
ಈ ಕೇಕ್ರು ಕಂಪ್ಯೂಟ್ ಹಾಕಿತ್ತು ಅವರು 1 ಅವರ್ ಫ್ರಿಜ್ಜಲ್ಲಿ ಬೆಚ್ಚಿದ್ದೀನಿ. ನೆಕ್ಸ್ಟ್ ಇಪ್ಪ ನಾನು ಫೈನಲ್ ಐಸಿಂಗ್ ಹಾಕಿತ್ತು ಎಡ್ತೊಂಟುಲ್ಲ ಪಿಂಕ್ ಪಿನ ಪರ್ಪಲ್ ಕಲರ್ ಬೆಚ್ಚಿತ್ತು ನಾನು ಈ ಕೇಕ್ರೆ ಡೆಕೋರೇಟ್ ಹಾಕಿತ್ತು ಎಡ್ಕ್ರೆ ಬಿಗಿನರ್ಸ್ ಮಾರ ಹಂಗಿದೆ ಪಲ್ಲ ಪೈಪಿಂಗ್ ಬ್ಯಾಗ್ ಕ್ರೀಮ್ ಇಟ್ಟಿತ್ತು ಅಪ್ಲೈ ಹಾಕಿ ಕೊಡ್ಕೊನು ಅಪ್ಪ നല്ല ಫಿನಿಶಿಂಗ್ ಇಟ್ಟರು ಇದೇ ಪಲ್ಲದಲ್ಲಿ ಯಾರುಮೇ ಫಿಲ್ಲಿಂಗ್ ಹಾಕ್ರೆ ಬಲ್ತೆ ಕೇಕ್ ಆಯಂಗೆ ಫಸ್ಟ್ ಸೈಡ್ಗೆ ತೆಲ್ದಪ್ಪತ್ಲೆ ವಿಪ್ಪಿಂಗ್ ಕ್ರೀಮಿಗೆ ಪೈಪ್ ಹಾಕಿದ್ದು ಕೊಡ್ಕೊನು ಅಪ್ಪ ಕೇಕ್ರೆ ಫೀಲಿಂಗ್ಸ್ ಎಂದು ಪರ್ತಗೆ ಬಂಡಿಲ್ಲ ನೆಕ್ಸ್ಟ್ ಈ ಕೇಕ್ರು ಕಂಪ್ಲೀಟ್ ಆಯ್ತು ಕ್ರೀಮಲ್ಲಿ ಕವರ್ ಹಾಕಿ ತೆಡ್ಕೊನು ನಾನು 2 ಕಲರ್ ವಿಪ್ಪಿಂಗ್ ಕ್ರೀಮ್ ಯೂಸ್ ಹಾಕಿರ ಈ ಕೇಕ್ರು ಕವರ್ ಹಾಕಿ ತೆಡ್ಕೋಗು ಫುಲ್ ಕೇಕ್ರೆ ಕ್ರೀಮಲ್ಲಿ ಕವರ್ ಹಾಕಿ ತಲುಪಿನೇ ಈ ಕೇಕ್ರು നല്ല ಫಿನಿಶಿಂಗ್ ಹಾಕಿ ತೆಡ್ಕೊನು ನೋಕರಿದ್ರೆ ನಾನಿಪ್ಪ ಇದೇ ಬಲ ಫಿನಿಶಿಂಗ್ ಹಾಕಿ ತೆಡ್ತೊಂಟುಲ್ಲ ಫೈನಲ್ ಐತೆ നല്ല ಫಿನಿಶಿಂಗ್ ಕೀಟೋಗೈತು ಅವರು ಹಾಟ್ ವಾಟರ್ಗೆ ಸ್ಪ್ಯಾಚುಲತ್ತೆ ಡಿಪ್ ಹಾಕಿ ತೆಡ್ಕೊನು ಅಪ್ಪ നല്ല ಫಿನಿಶಿಂಗ್ ಇಟ್ಟರು ಇದೇ ಪಲ್ಲ ಫಿನಿಶಿಂಗ್ ಹಾಕಿತ್ತು ಆರ್ಟಿಫಿಷಿಯಲ್ ಫ್ಲವರ್ ಬೆಚ್ಚಿತ್ತು ಡೆಕೋರೇಟ್ ಹಾಕಿರೆ ಅದೇ ಪಲ್ಲ ಫಾಂಡೆಂಟ್ ಬೆಚ್ಚಿತ್ತು ನೇಮು ಮೆಲ್ದಿ ಕೊಡ್ತಾರೆ ನಿಂಗೆ ಈ ಕೇಕ್ ಡೆಕೋರೇಷನ್ ಇಷ್ಟ ಹಂಗೆ ಲೈಕ್ ಹಾಕೋರು ಶೇರ್ ಹಾಕೋರು ಪಿನ್ನ ಪುದ್ದಿ ವಿವರಿಸಿ ನಿಂಗೆ ಸಬ್ಸ್ಕ್ರೈಬ್ ಹಾಕೋದು ಮರ್ಕಂಡ ಥ್ಯಾಂಕ್ ಯು ಫಾರ್ ವಾಚಿಂಗ್